ನೋಡಿ, ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂತ ಕೇಳೋದು ಅದು ಯಾವುದೇ ಉದ್ಯಮಿಗಳು ಅಂದ್ಕೊಂಡಿರುವಂತ ಭಿಕ್ಷೆ ಅಲ್ಲ. ಅದು ಕನ್ನಡದ ನೆಲದಲ್ಲಿ ಕನ್ನಡದ ಮಕ್ಕಳ ಹಕ್ಕು. ಇಲ್ಲಿ ಯಾರೇ ಇರಬಹುದು, ಯಾರೇ ಉದ್ಯಮ ಮಾಡಿರಬಹುದು. ಕರ್ನಾಟಕದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ತಗೊಳ್ಳುವಾಗ ಅವರೆಲ್ಲರೂ ಸಹ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡಲೇಬೇಕು. ಸರ್ಕಾರದ ಆದೇಶವನ್ನ, ಸರ್ಕಾರದ ತೀರ್ಮಾನವನ್ನ ಒಪ್ಕೊಳ್ಳೇಬೇಕು. ಈಗ ಇನ್ಫೋಸಿಸ್ ಅವರು ಭಾರಿ ದೊಡ್ಡ ಉದ್ಯಮವನ್ನು ಕಟ್ಟಿದ್ದಾರೆ ಬೆಂಗಳೂರಿನಲ್ಲಿ, ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ. ಅವರು ಕರ್ನಾಟಕ ಸರ್ಕಾರದ ತೀರ್ಮಾನಕ್ಕೆ ನಮ್ಮ ಬೆಂಬಲ ಐತೆ ಅಂತ ಹೇಳ್ತಾ ಇಲ್ವಾ? ನಾನು ಅವ್ರನ್ನ ನಿಜವಾಗ್ಲೂ ಅಭಿನಂದಿಸ್ತೀನಿ. ಹಾಗೆ ಯಾರೇ ಇರಲಿ, ಅವರೆಲ್ಲರೂ ಕರ್ನಾಟಕಕ್ಕೆ ಋಣಿಯಾಗಿರಬೇಕು. ಕನ್ನಡದ ನೆಲದಲ್ಲಿ ವ್ಯಾಪಾರ ಮಾಡುವಾಗ, ಉದ್ಯಮ ಕಟ್ಟುವಾಗ, ಉದ್ಯಮ ಮಾಡುವಾಗ ಈ ನಾಡಿಗೆ ಋಣಿಯಾಗಿರಬೇಕು. ಫೋನ್ ಪೇ ಇಡೀ ಕರ್ನಾಟಕದ ಕನ್ನಡಿಗರು ನಾವೇನು ಅಂತ ತೋರಿಸ್ತೀವಿ. ಸಮೀರ್ ನಿಗಮ್, ನಿನ್ನ ಗಾಂಚಲಿ ಮಾತಿದೆಯಲ್ಲ, ಗಾಂಚಲಿ ಮಾತು ನಿಂದು. ಇದು ಕರ್ನಾಟಕದಲ್ಲಿ ನಡೆಯಲ್ಲ, ಕನ್ನಡದ ನೆಲದಲ್ಲಿ ನಡೆಯಲ್ಲ, ಕನ್ನಡ ಮಕ್ಕಳ ಮುಂದೆ ನಡೆಯಲ್ಲ. ಇಡೀ ಕರ್ನಾಟಕದ ಕನ್ನಡಿಗರಿಗೆ ಕರೆ ಕೊಡ್ತಾ ಇದ್ದೀನಿ. ಫೋನ್ ಪೇ ಏನಿದೆ ಅದನ್ನು ನಿಮ್ಮ ಮೊಬೈಲಲ್ಲಿ ಅದರ ಅಪ್ಲಿಕೇಶನ್ನ ತೆಗೆದು ಹಾಕ್ರಿ, ಹೇಳ್ತೀನಿ. ತೆಗೆದು ಹಾಕ್ರಿ, ಬುದ್ಧಿ ಕಲಿಸ್ಬೇಕು. ಯಾವನಾದ್ರೂ ಕನ್ನಡದ ವಿಚಾರದಲ್ಲಿ, ಕನ್ನಡಿಗರ ವಿಚಾರದಲ್ಲಿ ಯಾರಾದ್ರೂ ಕೆಣಕಿರೆ ಕರ್ನಾಟಕದ ನೆಲದಲ್ಲಿ ಉಳುಗಾಲಿಲ್ಲ ಅನ್ನೋದು ಅವನಿಗೆ ಗೊತ್ತಾಗಬೇಕು. ಕನ್ನಡಿಗರು ಸ್ವಾಭಿಮಾನಿಗಳು. ನಾವು ಯಾರ ಮುಂದೆ ತಲೆ ತಗ್ಸಿ ನಿಲ್ಲುವಂತವರಲ್ಲ. ಹಾಗಾಗಿ ಫೋನ್ ಪೇ ಸಿಇಒ ಏನಿದ್ದಾನೆ ಸಮೀರ್ ನಿಗಮ್, ಅವನಿಗೆ ಪಾಠ ಕಲಿಸ್ಲೇಬೇಕು. ನಾವು ಕಲಿಸ್ತೀವಿ, ನಮಗೆ ಗೊತ್ತಿದೆ, ಕಲಿಸ್ತೀವಿ. ಕರ್ನಾಟಕದಲ್ಲಿ ಅವನು ವ್ಯಾಪಾರ ಮಾಡಲಿ, ಕರ್ನಾಟಕದಲ್ಲಿ ಅವನು ಮುಂದೆ ವ್ಯಾಪಾರ ಮಾಡಲಿ, ನೋಡ್ತೀನಿ ಅದೇ ಹೆಂಗ್ ಮಾಡ್ತಾನೆ ಅಂತ ಹೇಳಿ ನಾನು ಸವಾಲ್ ಹಾಕ್ತೀನಿ ಅವನಿಗೆ. ಅವ್ರ ಮಕ್ಕಳಿಗೆ ಕೆಲಸ ಬೇಕಾದ್ರೆ ಬಾ ಕರ್ನಾಟಕಕ್ಕೆ, ನಿನ್ನ ಮಕ್ಕಳಿಗೆ ಕನ್ನಡ ಕಲಿಸು. ಕನ್ನಡಿಗರು ಉದಾರಿಗಳು, ನಾವು ನಿಮಗೆ ಕೆಲಸ ಕೊಡ್ತೀವಿ. ನಿನ್ನ ಮಕ್ಕಳು ಇಟ್ಕೊಂಡು ಮಾತಾಡೋದಾದ್ರೆ ನಾವು ಕರ್ನಾಟಕದ ಜನ ಭಾರಿ ಹೃದಯವಂತರು. ಇಡೀ ಪ್ರಪಂಚದ ಜನ ಬೆಂಗಳೂರಲ್ಲಿ ಬದುಕ್ತಾ ಇದ್ದಾರೆ, ಸುಮಾರು ವರ್ಷಗಳಿಂದ ಬದುಕ್ತಾ ಇದ್ದಾರೆ. ಅವ್ರನ್ನ ಬದುಕಬೇಡಿ ಅಂತ ನಾವು ಹೇಳಿಲ್ಲ, ಅವ್ರನ್ನ ಉದ್ಯೋಗ ಮಾಡಬೇಡಿ ಅಂತ ಹೇಳಿಲ್ಲ, ಉದ್ಯಮ ಕಟ್ಟಬೇಡಿ ಅಂತ ಹೇಳಿಲ್ಲ. ಆದ್ರೆ ನಮ್ಮ ನೆಲದಲ್ಲಿ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿ ಅಂತ ಕೇಳೋದು ಈ ನೆಲದ ಹಕ್ಕು, ಈ ನೆಲದ ಮಕ್ಕಳ ಹಕ್ಕು. ಅದು ಬಿಟ್ಟು ನೀನೆಲ್ಲೋ ಕೂತ್ಕೊಂಡು ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಮಾತಾಡೋದಾದ್ರೆ ದಮ್ಮಿದ್ರೆ ಬಾ ನೀನು ಕರ್ನಾಟಕದ ನೆಲಕ್ಕೆ. ಕರ್ನಾಟಕಕ್ಕೆ ಬಾ, ನೋಡ್ತೀನಿ ನೀನು. ಬೆಂಗಳೂರು ಬಾ, ನೋಡ್ತೀನಿ ನೀನು. ಅದು ಯಾಕೆ ಬರ್ತೀಯ ನೋಡ್ತೀನಿ ಬೆಂಗಳೂರಿಗೆ. ಹಾಗಾಗಿ ಇಡೀ ಕನ್ನಡಿಗರು ಫೋನ್ ಪೇ ಇರಬಾರ್ದು. ನಮ್ಮ ಇಡೀ ಕರ್ನಾಟಕದ ಕನ್ನಡಿಗರ ಫೋನಲ್ಲಿ ಆ ಅಪ್ಲಿಕೇಶನ್ ಇರಬಾರ್ದು. ಹಾಗೆ ಕನ್ನಡಿಗರು ನಿಮ್ಮ ಸ್ವಾಭಿಮಾನವನ್ನು ತೋರಿಸಬೇಕು. ಇಂಥ ಹುಚ್ಚ ನಾಯಿಗಳಿಗೆ ನಾವು ಹೇಗೆ ಬಗ್ಬಡಿಬೇಕು ಅನ್ನೋ ತೀರ್ಮಾನಕ್ಕೆ ನೀವು ಬರಬೇಕು. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ತೀರ್ಮಾನವನ್ನು ಮಾಡಿದೆ. ಆದ್ರೆ ಏನ್ ತೀರ್ಮಾನ ಅಂತ ಹೇಳಿ ಸೋಮವಾರ ಗೊತ್ತಾಗುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಸಮೀರ್ ಕನ್ನಡಿಗರ ಕ್ಷಮೆ ಕೇಳಬೇಕು. ಕನ್ನಡಿಗರು ಕ್ಷಮೆ ಕೇಳದೆ ಹೋದ್ರೆ ಕರ್ನಾಟಕದಲ್ಲಿ ನಿನ್ನ ವ್ಯಾಪಾರ ಬಂದು ನೀನು ಯಾವತ್ತೂ ಕರ್ನಾಟಕ ನೆಲಕ್ಕೆ ಬರಕ್ಕೆ ಬಿಡಲ್ಲ ನಾವು. ಹಾಗಾಗಿ ಈಗಲೂ ಹೇಳ್ತಾ ಇದ್ದೀನಿ, ತಕ್ಷಣ ಕನ್ನಡಿಗರನ್ನ ಕ್ಷಮೆ ಕೇಳಬೇಕು. ಅದು ಬಿಟ್ಟು ಎಲ್ಲೋ ಕುತ್ಕೊಂಡು ಈ ತರದ ಹುಡಪೆ ಮಾತುಗಳು ಹಾಡಿದ್ರೆ ಕನ್ನಡಿಗರು ಏನು ಅನ್ನೋದನ್ನ ನಾವು ತೋರಿಸ್ತೀವಿ.